KGF ಅಲ್ಲಿ ಅದು 82 ಇರ್ಬೋದು, 82 ಅಲ್ಲ, 82 ಇರ್ಬೋದು, 82 ಅಲ್ಲಿ. ಆಮೇಲೆ ನಮ್ಮ ತಾಯಿ ಓದೋಕ್ಕೆ ಸ್ಕೂಲ್ ಹೋಗಲ್ಲ ಅಂತೇಳಿದ್ದಕ್ಕೆ ನಮ್ಮ ತಾಯಿ ಎಲ್ಲ ನನಗೆ ಹೊಡೆದು ಸುಟ್ಟಾಕಿ ಏನೇನೋ ನನಗೆ ಟಾರ್ಚರ್ ಕೊಟ್ಟರು. ನಮ್ಮ ತಾಯಿನೂ ಕೊಟ್ಟರು, ನಮ್ಮ ತಂದೆನೂ ಕೊಟ್ಟರು, ಯಾರ ಮಾತು ಕೇಳಲಿಲ್ಲ. ಆಟೋ ತೊಳೆದು 15-20 ಆಟೋ ತುಳ್ತಾಯಿದ್ದೆ ನಾನು. ಒಂದು ಡೈಲಿ 20 ಸಾವಿರ 20 ಸಾವಿರ ಅಂತ ಏನೋ 200 ರೂಪಾಯಿ 100 ರೂಪಾಯಿ 200 ರೂಪಾಯಿ ನಾನು ಸಂಪಾದನೆ ಮಾಡಿ, 100 ರೂಪಾಯಿ ಅಲ್ಲ 30 ರೂಪಾಯಿ 20 ರೂಪಾಯಿ 30 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಬಂದರೆ ನನ್ನ ತಾಯಿ ಭಾಳ ಹೆಮ್ಮೆಯಾಗೆ ಹತ್ಕೊಂಡು ನನ್ನ ಮನೆಯಲ್ಲಿ ನನ್ನ ಮಕ್ಕಳಿಗೆ ನನ್ನ ತಮ್ಮಂದರಿಗೆ ಊಟ ಹಾಕ್ತಾಯಿದ್ರು. ಇದೆಲ್ಲ ನನಗೆ ನೆನಪು ಬಂದುಬಿಡುತ್ತೆ. ಅಂತ ಅಲ್ಲ, ನಾವು ಕಷ್ಟಪಟ್ಟು ನಾನು ಈ ಥರ ಬಂದೆ. ನಾನು ಭಾಳ ಕಷ್ಟದಿಂದ ಇಲ್ಲಿ ಬಂದೆ. ಯಾರು ಮೋಸ ಮಾಡಿಲ್ಲ, ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಆಮೇಲೆ ಇದೆಲ್ಲ ಮಾಡಿ ಕಷ್ಟ ಎಲ್ಲ ನೋಡಿ ನಾನು ಅಲ್ಲಿಂದ KGF ಬಿಟ್ಟು ಬೆಂಗಳೂರು ಬಂದೀವಿ ನಾವು. ನಾನು ಓದಿಲ್ಲ. ಬೆಂಗಳೂರು ಬಂದು ಖಾದರ್ ಶ್ರೀಫ್ ಗಾರ್ಡನ್ ಸ್ಲಮ್ಮಲ್ಲಿ ನಾವು ಮನೆ ಒಂದು ಸ್ಲಮ್ಮಲ್ಲಿ ಅವಾಗ ದುಡ್ಡಿಲ್ಲ, ಸ್ಲಮ್ಮಲ್ಲಿ ಬಂದೀವಿ. ನಮ್ಮ ತಾಯಿಂದೆ ಆಟೋ ಓಡಿಸ್ತಾಯಿದ್ರು. ಆಮೇಲೆ ನಾನು ಇದು ಮಾಡ್ತಾಯಿದ್ದೆ. ಆವಾಗ ಸ್ಕ್ರ್ಯಾಪ್ ಬಿಸ್ನೆಸ್ಸಲ್ಲಿ ಹೋದೆ. ಅಲ್ಲ ಸರ್, ನಮ್ಮ ಮನೆ ಪಕ್ಕದಲ್ಲೆಲ್ಲ ಅದು ಸ್ಕ್ರ್ಯಾಪ್ ಪೇಪರ್ಗಳು ಮಾಡ್ತಾಯಿದ್ರು. ಅದು ಇವಾಗ ನನಗೆ ಆಟೋ ತೊಳಿತಾ ಇದ್ದೆ. ಆಮೇಲೆ ಆಟೋ ಓಡಿಸಿ ಆಟೋ ಅಪ್ಸೆಟ್ ಆಗೋಯ್ತು. ಈ ಕಾಲು ಮುರಿದೋಗಿತ್ತು. ಆ ಕಾಲು ರೆಡಿ ಆಗೋಕ್ಕೆ ಒಂದು ವರ್ಷ 2 ವರ್ಷ ಆಗೋಯ್ತು. ಇವಾಗ ಆಟೋ ಓಡ್ಸೋಕ್ಕಾಗಲ್ಲ ಅಂತ ನಮ್ಮ ತಾಯಿದು ಮಂಗಲಸೂತ್ರ ಇತ್ತು, ಕಿವಿ ಇದು 3000 ರೂಪಾಯಿಗೆ ಹಡೆ ಇಟ್ಟು, ಆ ಶಾಂತಿ ಅಂತ ಮಾರೋಡಿದ್ದಾರೆ, ಅವ್ರ ಹತ್ರ ಹಳೆ ಇಟ್ಟು ನನಗೆ ನಮ್ಮ ತಾಯಿ ದುಡ್ಡು ನಮ್ಗೆ ಕೊಟ್ಟರು. 3,000 ಕೋಟಿ ತಗೊಂಡು ಇವತ್ತು 7,000 ಕೋಟಿವರೆಗೂ ಬಂದೆ ನಾನು. 3,000 ರೂಪಾಯಿಂದ 7,000 ಕೋಟಿವರೆಗೂ ರೀಚ್ ಆದೆ. ಅದು ಇವತ್ತು ನನಗೆ 1 ರೂಪಾಯಿ ಸಾಲ ಇಲ್ಲ. ಅದು ಹೇಳ್ತೀವಿ, ಇವತ್ತರೆಗೂ 1 ರೂಪಾಯಿ ಸಾಲ ಇಲ್ಲ. ನಾನು ಸಾಲ ಲೈಫಲ್ಲಿ ಮಾಡಿಲ್ಲ. ಬ್ಯಾಂಕ್ ಲೋನ್ ಹೆಂಗೆ, ಮಾರ್ಕೆಟ್ಗೆ ಬಡ್ಡಿ ಸಾಲ ಹೆಂಗೆ ಅಂತ ನನಗೆ ಲೈಫಲ್ಲಿ ಗೊತ್ತಿಲ್ಲ. ಆ 3,000 ರೂಪಾಯಿ ನನ್ನ ತಾಯಿ ಕೊಟ್ಟರು. ಅವ್ರು ಸಾಯೋವರೆಗೂ ನಾನು 3,000 ತೀರಿಸಿಲ್ಲ. ನಾನು ಆ ಜ್ಯುವೆಲರಿ ಅವ್ರಿಗೆ ಬಿಡಿಸ್ಕೊಟ್ಟಿಲ್ಲ ನಾನು, ನಮ್ಮ ತಾಯಿಗೆ. ಇವಾಗ ನಾವು ನಮ್ಮ ಹೆಂಡತಿ ಮಕ್ಕಳಿಗೆ ಕೋಟ್ಯಾಂತರ ರೂಪಾಯಿದು ಜ್ಯುವೆಲರಿ ಹಾಕ್ತಾಯಿದ್ದೀವಿ. ನಮ್ಮ ತಾಯಿಗೆ ಒಂದು 6 ಬ್ಯಾಗೆಲ್ಲ ಹಾಕೋಕ್ಕೆ ನಮಗೆ ಹೋಗಿದ್ದಿಲ್ಲ. ನನ್ನ ತಾಯಿ ಹಂಗೆ ಕೇಳ್ತಾ ಅವ್ರು ತೀರೋಗ್ಬಿಟ್ರು. ನನಗೆ ಒಂದು 6 ಬ್ಯಾಂಗಲ್ ಬೇಕು, ಗೋಲ್ಡ್ದು ಹಾಕೋ, ಅದು ಒಂದು ಆಸೆ ನನಗೆ ಅಂಥೇಳಿ ನಮ್ಮ ಹೆಂಡತಿಗಳಿಗೆ ಕೆ ಜಿ ಲೆಕ್ಕದಲ್ಲಿ ಹಾಕ್ತೀವಿ ನಾವು. ಆದರೆ ನಮ್ಮ ತಾಯಿಗೆ ಒಂದು 6 ಬ್ಯಾಂಗಲ್ ಹಾಕೋಕ್ಕೆ ನಮಗೆ ಯೋಗ್ಯತಿರಲಿಲ್ಲ. ದುಡ್ಡಿತ್ತು, ಆದರೆ ಮನಸ್ಸಿರಲಿಲ್ಲ ಹಾಕೋಕ್ಕೆ. ನಾನು ತಪ್ಪು ಮಾಡಿದೆ, ಅದೇ ತಪ್ಪು ಈ ಜನ ಯಾರ್ಯಾರು ನೋಡ್ತಾ ಇದ್ದಾರೆ, ಆ ತಪ್ಪನ್ನು ಅವ್ರು ಮಾಡಬಾರ್ದು. ನನ್ನನ್ನು ನೋಡಿ ಅದು ಅವ್ರು ಕಲ್ತ್ಕೋಬೇಕಂತ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಇವತ್ತು 6 ಬಂಗಲ್ ನನ್ನ ತಾಯಿ ಕೇಳಿದ್ರು. ನಮ್ಮ ಹತ್ರ ದುಡ್ಡಿದ್ದು ಕೋಟ್ಯಾಂತರ ರೂಪಾಯಿ ಇದ್ದು ನಾನು ಮಾಡಿಕೊಟ್ಟಿಲ್ಲ. ಆಗ್ತಾಯಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ನಾನು ಮಾಡಿದ್ದೀನಿ ಆ ತಪ್ಪು. ಆ ತಪ್ಪನ್ನ ಈ ಟಿ ವಿಯಲ್ಲಿ ಚಾನಲಲ್ಲಿ, ನಮ್ಮ TV9 ಚಾನಲ್ ನೋಡ್ತಾ ಇರೋ ಅಣ್ಣ ತಮ್ಮಂದರು ಯಾರು, ಅಕ್ಕ ತಂಗಿಗಳು, ನಾನು ಮಾಡಿದ್ದು ತಪ್ಪ ಬೇರೆ ಪಾಪ ಯಾರು ಮಾಡಬಾರ್ದಂತ ವಿನಂತಿ ಮಾಡಿ ಕೇಳ್ಕೊಳ್ತಾ ಇದ್ದೀನಿ. ನಾನು ಭಾಳ ದುಃಖದಿಂದ ಹೇಳ್ತಾ ಇದ್ದೀನಿ. ನಾನು ಭಾಳ ಸ್ಟ್ರೇಟ್ ಫಾರ್ವರ್ಡ್ ಮನುಷ್ಯ. ನನ್ನ ಲೈಫಲ್ಲಿ ಯಾರಿಗೂ ಮೋಸ ಮಾಡಿಲ್ಲ. ನಾನು ಯಾರ್ದು ತಿಂದಿಲ್ಲ. ಸ್ವಲ್ಪ ಕೋಪದವನು. ನನ್ನ ಮುಂದೆ ಏನಾದ್ರು ತಪ್ಪಾದ್ರೆ ನಾನು ಬಿಟ್ಕೊಡೋನಲ್ಲ. ನಾನೇ ತಪ್ಪು ಮಾಡಿದ್ರೆ ಹೋಗಿ ಕಾಲಿಟ್ಕೊಳ್ಳೋ